ತಮಗೆ ಮೀಸಲಿರುವ ಡಬ್ಬದಲ್ಲಿ ಅತಿ ಹೆಚ್ಚು ನೀರು ಹೊಂದಿರುವ ಒಬ್ಬ ಮಹಿಳಾ ಸದಸ್ಯೆ ಗೆದ್ದು ಮುಂದಿನ ಸುತ್ತಿಗೆ ಆಯ್ಕೆಯಾಗುತ್ತಾರೆ. ಜಾಸ್ತಿ ನೀರನ್ನು ತುಂಬಿಸಿ ಕಾಪಾಡ್ಕೊಂಡಿರೋರು. ಮಂಗಳವಾರ ಏನೇನೆಲ್ಲ ಆಯ್ತು ಬಿಗ್ ಬಾಸ್ ಅಲ್ಲಿ ಅಂತ ನೋಡೋದಾದ್ರೆ ನಿಜವಾಗ್ಲೂ ಕೂಡ ಎಲ್ಲರಿಗೂ ಒಂದು ನಿರೀಕ್ಷೆ ಇದ್ದದ್ದು ಇವತ್ತು ಗೊತ್ತಾಯ್ತು. ಬಿಗ್ ಬಾಸ್ಗೆ ಫೈನಲಿಸ್ಟ್ ಆಗಿ ಯಾರ್ಯಾರು ಸೆಲೆಕ್ಟ್ ಆಗ್ತಾರೆ ಅನ್ನೋದು ಒಬ್ರು ಸೆಲೆಕ್ಟ್ ಆದ್ರು, ಅದು ಹೆಣ್ಮಕ್ಳ ಟೀಮಿಂದ. ಆದ್ರೆ ಇವತ್ತೆಲ್ಲ ಏನೇನಾಯ್ತು ಅನ್ನೋದು ನೋಡೋದಾದ್ರೆ ಇವತ್ತು ಹಲವಾರು ಟ್ವಿಸ್ಟ್ಗಳನ್ನ ಹಲವಾರು ಒಂದು ಗೇಮ್ಗಳನ್ನ ಕೊಟ್ಟರು. ಅದರಲ್ಲಿ ತುಂಬಾ ಮುಖ್ಯವಾಗಿ ನಡೆದದ್ದು ಏನು ಅಂತಂದ್ರೆ ಈ ವಾರದ ಮಹಾರಾಜನಾಗಿ ಗಿಲ್ಲಿ ಅವ್ರನ್ನ ಆಯ್ಕೆ ಮಾಡಿದ್ರು ಬಿಗ್ ಬಾಸು. ಯಾಕೆ ಅಂತಂದ್ರೆ ಮುಂದಿನ ವಾರ ಇದು ಲಾಸ್ಟು, ಇನ್ನು ಮುಂದೆ ಒಂದು ವಾರ ಏನು ಬಿಗ್ ಬಾಸ್ನ ಒಬ್ಬ ಕ್ಯಾಪ್ಟನ್ ಆಗಿ ಇರುವಂಥದ್ದು. ಆ ಬಿಗ್ ಬಾಸ್ನ ಕ್ಯಾಪ್ಟನ್ ಆಗಿ ಯಾರು ಆಯ್ಕೆ ಆಯ್ತಾರೋ ಅವರು ಫೈನಲಿಸ್ಟಲ್ಲಿ ಇರ್ತಾರೆ ಅನ್ನೋದು ಒಂದು ಅನೌನ್ಸ್ಮೆಂಟ್ ಆಯಿತು. ನೇರವಾಗಿ ಫೈನಲಿಸ್ಟಲ್ಲಿ ಈ ಮುಂದಿನ ವಾರ ಯಾರು ಕಂಟೆಸ್ಟೆಂಟು ಕ್ಯಾಪ್ಟನ್ ಆಗ್ತಾರೋ ಅವರು ಮುಂದಿನ ಒಂದು ಬಿಗ್ ಬಾಸಲ್ಲಿ ಫೈನಲಿಸ್ಟ್ ಆಗ್ತಾರೆ ಅಂತ ಅನೌನ್ಸ್ ಮಾಡಿದ್ರು. ಅದಕ್ಕೆ ಒಂದು ಫಾರ್ಮೇಷನ್ ಮಾಡಿದ್ರು. ಅದಕ್ಕೆ ಒಂದೆರಡು ಗೇಮ್ಗಳನ್ನ ಗಂಡ್ಮಕ್ಳಿಗೆ ಬೇರೆ ಹೆಣ್ಮಕ್ಳಿಗೆ ಬೇರೆ ಇಡ್ತಾ ಇದ್ರು, ಯಾರು ಆಯ್ಕೆ ಆಗ್ತಾರೆ ಅವ್ರಿಗೋಸ್ಕರ. ಆದರೆ ಅದನ್ನು ನೋಡ್ಕೊಳ್ಳೋದಕ್ಕೆ ಮನೆಯ ಮಹಾರಾಜರಾಗಿ ಗಿಲ್ಲಿ ಅವ್ರನ್ನ, ಈಗ ಆಲ್ರೆಡಿ ಗಿಲ್ಲಿ ಕ್ಯಾಪ್ಟನ್ ಆಗಿರೋದು ಗಿಲ್ಲಿ ಅವ್ರು ಮಾಡಿದ್ರು. ಗಿಲ್ಲಿಗೆ ಸ್ವಲ್ಪ ಸಹಾಯಕ್ಕೆ ಬೇಕು ಅಂತೇಳಿ ಯಾರು ಬೇಕು ಅಂತೇಳಿ, ರಾಜ ಇದ್ಮೇಲೆ ರಾಣಿ ಇರಬೇಕು ಅಂತೇಳಿ ರಾಣಿಯನ್ನ ಯಾರನ್ನ ಆಯ್ಕೆ ಮಾಡಿದ್ರು ಅಂತಂದ್ರೆ ಇದು ಬಿಗ್ ಬಾಸ್ ಪೂರ್ವಜಿತವಾಗಿ ಆಯ್ಕೆ ಮಾಡ್ದಂಗಿತ್ತು. ಅವ್ರು ಹೇಳ್ತಿದ್ದ ಪ್ರಕಾರ ಹೇಗೆ ಅಂದ್ರೆ, ಇದುವರೆಗೂ ಕ್ಯಾಪ್ಟನ್ಸಿಗೆ ಟ್ರೈ ಮಾಡಿ ಸುಮಾರು ಸಾರಿ ಸೋತು ಅಸಮರ್ಥರಾಗಿ ಅಸಹಾಯಕರಾಗಿ, ಇದು ಬಿಗ್ ಬಾಸ್ ಹೇಳಿದ್ದು, ಯಾರು ಹೇಳದ್ದಲ್ಲ, ಅಸಮರ್ಥರಾಗಿ ಅಸಹಾಯಕರಾಗಿ ಉಳಿದಿರುವಂಥ ಮಹಿಳಾ ಸ್ಪರ್ಧಿಯನ್ನ ನೀವು ಇದುವರೆಗೂ ಬಿಗ್ ಬಾಸ್ನ ಒಂದು ಕ್ಯಾಪ್ಟನ್ ಆಗದೆ ಇರುವಂಥವ್ರನ್ನ ನೀವು ಆಯ್ಕೆ ಮಾಡ್ಕೋಬೇಕು ಅಂದರೆ ಗಿಲ್ಲಿಗೆ ಆನ್ ಸ್ಪಾಟ್ ಗೊತ್ತಾಗೋಯ್ತು. ಇಂಥ ಟ್ವಿಸ್ಟ್ ಇಟ್ಬಿಟ್ರಲ್ಲ ಬಿಗ್ ಬಾಸ್ ಅಂತೇಳಿ. ಅದು ಯಾರು ಅಲ್ಲ, 2-3 ಬಾರಿ ಆಲ್ರೆಡಿ 12ನೇ ವಾರ ಆಗ್ತಿದ್ರು ಕೂಡ 12 ವಾರದಿಂದಲೂ ಕೂಡ ಟ್ರೈ ಮಾಡಿದ್ರು ಕೂಡ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಅಲ್ಲಿ ಕ್ಯಾಪ್ಟನ್ ಆಗೇ ಇರಲಿಲ್ಲ. ಹಂಗಾಗಿ ಈ ಬಿಗ್ ಬಾಸು ಈ ಥರದೊಂದು ಪೂರ್ವಜಿತವಾಗಿ ಮಾಡ್ತು ಏನೋ ಗೊತ್ತಿಲ್ಲ ನಿಜವಾಗ್ಲೂ. ಇನ್ನು ಉಳಿದವರೆಲ್ಲ ಆಲ್ಮೋಸ್ಟ್ ಅಲ್ಲಿ ಆಗಿತ್ತು. ಅದರಲ್ಲಿ ಕ್ಯಾಪ್ಟನ್ ಆಗದೆ ಇರುವಂಥ ರಕ್ಷಿತಾ ಒಬ್ರಿದ್ರು, ರಕ್ಷಿತಾನ ಅಷ್ಟೇನು ಪರಿಗಣನೆ ತಗೊಳ್ಳಿಲ್ಲ. ಹಂಗಾಗಿ ಕೊನೆಗೆ ವಿಧಿ ಇಲ್ದೇ ಗಿಲ್ಲಿ ಮಹಾರಾಣಿಯಾಗಿ ಯಾರನ್ನ ಅಶ್ವಿನಿ ಅವ್ರನ್ನ ತಗೊಂಡ್ರು. ಅಶ್ವಿನಿ ಅವ್ರನ್ನ ತಗೊಳ್ಳೋವಾಗ ಎಷ್ಟು ಹೇಳಿದ್ರು ಅಂತಂದ್ರೆ ಅವರು ನಿಜವಾಗ್ಲೂ ಕೂಡ ಗಿಲ್ಲಿ ನಿಜವಾಗ್ಲೂ ಕೂಡ ಅಂತೂ ಇಂತೂ ತುಂಬ ಜನ ಎಲ್ಲ ರೇಕ್ಸು ಶುರು ಮಾಡ್ರು. ಅಂತೂ ಇಂತೂ ಅತ್ತೆ ಮಗಳನ್ನ ಮಹಾರಾಣಿಯಾಗಿ ಮಾಡ್ಕೊಂಡ ಅಂತ ಧ್ರುವಂತೂ ತುಂಬ ಎತ್ತೆತ್ತು ಕೊಡ್ತಿದ್ದಂತೂ ತುಂಬ ಅದು ಬೇಜಾರಾಗ್ತಿತ್ತು. ಬೇಕಾಗಿರ್ಲಿಲ್ಲ ಇದೆಲ್ಲ. ಬಿಗ್ ಬಾಸ್ ಮನೆಯ ಮಹಾರಾಜ ಗಿಲ್ಲಿ, ರಾಣಿ ಮಹಾರಾಣಿ ಅಶ್ವಿನಿ ಗೌಡ ಅಂತ ಮಾಡಿದ್ರು. ಇದೆಲ್ಲ ಆದಮೇಲೆ ಒಂದು ಗೇಮನ್ನೇ ಕೊಟ್ಟರು ಯಾರು ಬಿಗ್ ಬಾಸ್. ಮೊದಲಿಗೆ ಹೆಣ್ಮಕ್ಳಿಗೊಂದು ಗೇಮು, ಗಂಡು ಮಕ್ಳಿಗೊಂದು ಗೇಮು. ಅದರಲ್ಲಿ ಮೊದಲಿಗೆ ಇವತ್ತು ನಡೆದಿದ್ದು ಹೆಣ್ಮಕ್ಳ ಗೇಮು. ಇರುವಂಥ ಯಾರು ರಕ್ಷಿತಾ, ರಾಶಿಕಾ, ಸ್ಪಂದನ, ಕಾವ್ಯ, ಇವರಿಷ್ಟು ಜನದಲ್ಲಿ ಒಬ್ಬರು ಫೈನಲಿಸ್ಟ್ ಆಗಿ ಆಯ್ಕೆ ಆಗಬೇಕು. ಇನ್ನೊಂದು ವಾರ ಇರೋದ್ರಿಂದ ಫೈನಲಿಸ್ಟ್ ಆಗಿ ಆಯ್ಕೆ ಆಗಬೇಕು ಅಂತಂದ್ರೆ ಅವ್ರಿಗೊಂದು ಗೇಮನ್ನು ಕೊಟ್ಟರು. ಏನಂತಂದರೆ ತಲೆಗೆ ಒಂದು ಏನು ಸ್ಪಂಜ್ ಥರ ತಲೆಗೆ ಹಾಕಿ ಮೇಲಿಂದ ನೀರು ಬೀಳುತ್ತೆ. ಆ ನೀರನ್ನ ಸ್ಪಂಜಲ್ಲಿ ಸೇಕರಿಸ್ಕೊಬಂದು ಅಲ್ಲೊಂದು ಡಬ್ಬ ಇಟ್ಟಿರ್ತಾರೆ. ಆ ಡಬ್ಬದಲ್ಲಿ ನೀರು ಹಿಂಡ್ಬಿಟ್ಟು ಹೋಗ್ಬೋದು. ಯಾರು ಅದರಲ್ಲಿ ನೀರನ್ನ ಜಾಸ್ತಿ ಸಂಗ್ರಹಿಸ್ತಾರೋ ಅವರು ಫೈನಲಿಸ್ಟ್ ಆಗಿ ಆಯ್ಕೆ ಆಗ್ತಾರೆ. ಹೆಣ್ಮಕ್ಳಲ್ಲಿ ಇಷ್ಟು ಇವರು 4 ಜನದಲ್ಲಿ 5 ಜನದಲ್ಲಿ ಅಂತೇಳಿ ಒಂದು ಕಂಟೆಸ್ಟೆಂಟ್ ಮಾಡ್ತಾರೆ. 3 ಸುತ್ತು ಕೊಡ್ತಾರೆ. 3 ಸುತ್ತಲ್ಲಿ ಆಗಿ ಲಾಸ್ಟ್ಗೆ ಫೈನಲ್ ಆಗಿದ್ದು ಯಾರು ಅಂತಂದರೆ ಒಂದು ಸ್ಪಂದನ, ಇನ್ನೊಂದು ಕಾವ್ಯ. ಇಲ್ಲಿ ಬಂತು ನೋಡಿ ನಿಜವಾದ ಒಂದು ಟಕ್ಕಪ್ಪರು. ಒಂದು ಕಡೆ ಗಿಲ್ಲಿ ಕಾವ್ಯಕ್ಕೆ ಸಪೋರ್ಟ್ ಮಾಡದೆ ಇರೋಕ್ಕಾಗ್ತಾ ಇಲ್ಲ, ಕಾವ್ಯಕ್ಕೆ ಸಪೋರ್ಟ್ ಮಾಡೋದನ್ನ ಮನೆಯವರೆಲ್ಲರೂ ಒಪ್ತಾ ಇಲ್ಲ. ಆ ಥರ ಒಂದು ಪರಿಸ್ಥಿತಿ ಬಂದ್ಬಿಡ್ತು. ಪರಿಸ್ಥಿತಿ ಬಂದರೂ ಕೂಡ ನಿಜವಾಗಿ ಅಲ್ಲಿ ಜಾಸ್ತಿ ನೀರಿದ್ದದ್ದು ಸ್ಪಂದನದಿದ್ದರಿಂದ ಸ್ಪಂದನನ ಈ ವಾರದ ಒಂದು ಈ ನೆಕ್ಸ್ಟ್ ವೀಕ್ನ ಒಂದು ಫೈನಲಿಸ್ಟ್ ಕಂಟೆಸ್ಟೆಂಟ್ ಆಗಿ ನೇರವಾಗಿ ಅವ್ರು ಆಯ್ಕೆ ಆಗಿದ್ದಾರೆ. ನೀನು ನಾಳೆ ಗಂಡು ಮಕ್ಕಳದಿದೆ, ಗಂಡು ಮಕ್ಕಳದ್ರಲ್ಲಿ ಏನು ಒಂದು ಇದು ಕೊಡ್ತಾರೆ, ಗೇಮ್ ಕೊಡ್ತಾರೆ ಗೊತ್ತಿಲ್ಲ, ಅದರಲ್ಲಿ ಒಬ್ಬರನ್ನ ಆಯ್ಕೆ ಆಗ್ತಾರೆ. ಒಟ್ಟು ಈಗ ಆಲ್ರೆಡಿ ಸ್ಪಂದನ ಒಬ್ರು ಆಯ್ಕೆ ಆಗಿದ್ದಾರೆ. ನೆಕ್ಸ್ಟ್ ಗಂಡು ಮಕ್ಕಳಲ್ಲಿ ನಾಳೆ ಒಬ್ರು ಆಯ್ಕೆ ಆಯಿತು ಅಂದರೆ ಇವರಿಬ್ರು ಮತ್ತೆ ನೇರವಾಗಿ ಆಯ್ಕೆ ಆಗಿರುವಂಥ ಗಿಲ್ಲಿ ಮತ್ತೆ ಅಶ್ವಿನಿ, ಒಟ್ಟು 4 ಜನ ಫೈನಲಿಸ್ಟ್ ಆಗೋದಂತೂ ಪಕ್ಕ. ಈ 4 ಜನದಲ್ಲಿ ಒಬ್ರು ರನ್ನರ್ ಅಪ್ ಆಗ್ತಾರೆ, ಒಬ್ರು ವಿನ್ ಆಗ್ತಾರೆ, ಇನ್ನಿಬ್ರು ಹೋಗ್ತಾರೆ. ಇಲ್ಲೇ ಗೊತ್ತಾಗ್ಬಿಡುತ್ತೆ ನಿಜವಾಗ್ಲೂ ಕೂಡ ಯಾರು ಗೆಲ್ಬೋದು ಯಾರು ಗೆಲ್ಲಲ್ಲ ಅಂತ. ಈಗ ಗಂಡು ಮಕ್ಕಳಲ್ಲಿ ಇರೋರು ಯಾರ್ಯಾರು ಅಂತಂದ್ರೆ ಧ್ರುವಂತು, ಧನುಷು, ಮತ್ತೆ ನೆಕ್ಸ್ಟು ಇನ್ಯಾರು ರಘು ಅವರು. ಇವ್ರು ಇಷ್ಟೇ ಜನ ಇರೋದು. ಧ್ರುವಂತು, ರಘು ಅವರು, ಧನುಸ್ಸು, ಇವ್ರು 3 ಜನ ಇರೋರು. 3 ಜನದಲ್ಲಿ ಇನ್ಯಾರು ಯಾರು ಗೆಲ್ತಾರೆ ಅವರು ಒಬ್ರು ಉಳ್ಕೋತಾರೆ. ಇನ್ನು ಇವ್ರು ಇಬ್ರಂತೂ ಆಲ್ರೆಡಿ ರಾಣಿ ಮಹಾರಾಜ ಇದ್ದಾರಲ್ಲ, ಇವರಿಬ್ರು ಇರ್ತಾರೆ. ಇನ್ನೀಗ ಆಲ್ರೆಡಿ ಸ್ಪಂದನ ಗೆದ್ದಿದ್ದಾರೆ. ಒಟ್ಟು ಇವ್ರು 4 ಜನ ನೆಕ್ಸ್ಟ್ ಯಾರು ಫೈನಲಿಸ್ಟ್ ಆಗ್ತಾರೆ ಅನ್ನೋದು ಒಂದು ಆಲ್ರೆಡಿ ಹತ್ರಕ್ಕೆ ಬಂದಿದೆ. ಇನ್ನು 2 ವಾರ
ಬಿಗ್ ಬಾಸ್ ನಡೆಯೋದ್ರಿಂದ. ನಿಜವಾಗ್ಲೂ ಕೂಡ ನಾಳೆ ಇವತ್ತಂತೂ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇತ್ತು. ಆದರೆ ಗಿಲ್ಲಿನ ನಿಜವಾಗ್ಲೂ ಕೂಡ ಎಷ್ಟೊಂದು ಗೋಳಿ ಕಂಡ್ರು ಅಂತಂದರೆ, ಮಹಾರಾಣಿ ಅಂತ ಆದ ತಕ್ಷಣವೇ ಮಹಾರಾಣಿಯಾದಂಥ ಈ ಅಶ್ವಿನಿ ಅವ್ರು ನಡ್ಕೊಂಡ ಒಂದೆರಡು ಗುಣಗಳಂತೂ ನನಗೆ ತುಂಬ ಬೇಸರ ಆಯಿತು. ಏನಂತಂದರೆ ಏನಂತಂದರೆ ಅವರು ಒಂದು ರೀತಿ ಗಿಲ್ಲಿಗೆ ಕಾಲು ತೋರಿಸೋದಾಗಿರ್ಬೋದು, ಒಂದು ರೀತಿ ಕೇವಲ ಮಾತಾಡೋದಾಗಿರ್ಬೋದು. ಮಹಾರಾಣಿ ಅಂದ ತಕ್ಷಣವೇ ಮಹಾರಾಣಿ ನಮ್ಮ ಒಂದು ರಾಜ ಪರಂಪರೆ ಹೇಗಿದೆ ಅದು ಗೊತ್ತಿದೆ. ಈ ಈ ಒಂದಷ್ಟು ದಿನ ಚೆನ್ನಾಗಿರ್ತಾರೆ, ಒಂದಷ್ಟು ದಿನ ಈ ಥರ ಎಲ್ಲ ಮಾತಾಡ್ತಾರೆ. ಅದೊಂದು ನಡೀತು. ನಿಜವಾಗ್ಲೂ ಕೂಡ ಇನ್ಯಾರು ಗೆಲ್ತಾರೆ ಯಾರು ಹೋಗ್ತಾರೆ ಅನ್ನೋದಂತೂ ಕನ್ಫ್ಯೂಸ್ ಆಗ್ತಿದೆ. ಆಮೇಲೆ ಇಲ್ಲೂ ಒಂದು ದೊಡ್ಡ ಬದಲಾವಣೆ ಆಯಿತು ಹೆಣ್ಮಕ್ಳ ಒಂದು ಗೇಮಲ್ಲಿ. ಏನಾಯಿತು ಅಂತಂದರೆ, ರಕ್ಷಿತಾ ನೀರು ಮೈ ಮೇಲೆ ಬೀಳೋದ್ರಿಂದ ಗಡ ಗಡ ನಡುಗ್ತಿದ್ಲು. ನೀರನ್ನ ಅವರು ಮೇಲ್ಗಡೆಯಿಂದ ಒಂದು ಪೈಪಿಂದ ನೀರು ಸ್ಪ್ರಿಂಟ್ ಥರ ಬೀಳುತ್ತೆ. ಅದರಲ್ಲಿ ಇವ್ರು 4 ಜನನು ನೀರನ್ನ ಗುದ್ದಾಡಿಕೊಂಡು ತಲೆಗೆ ಹಿಡ್ಕೊಂಡು ಅಲ್ಲಿಂದ ತೊಗೊಬಂದು ಹಾಕಬೇಕು. ಆದರೆ ಇವರೆಲ್ಲರೂ ಕೂಡ ಶಕ್ತಿವಂತರು, ಇವರೆಲ್ಲರೂ ಕೂಡ ದೊಡ್ಡವರು, ಸ್ವಲ್ಪ ಬಲಿಷ್ಠವಾಗಿದ್ದವರು. ಆದರೆ ಆ ಹುಡುಗಿನ ಸೈಡ್ ತಳ್ಳಿಬಿಡ್ತಿದ್ರಿಂದ ಆ ಹುಡುಗಿ ಒಂದು ಕಡೆ ಸೈಡ್ಗೆ ನಿಂತ್ಬಿಡ್ತೀವಿ. ಮೊದಲನೇ 3 ಸುತ್ತಲ್ಲಿ ಬಿಟ್ಟು ಇದರಲ್ಲಿ 3 ಸುತ್ತಲ್ಲಿ ಮೊದಲನೇ ಸುತ್ತಲ್ಲೇ ರಕ್ಷಿತಾ ನೀರು ಹಿಡಿಯೋದನ್ನ ನಿಲ್ಲಿಸ್ಬಿಟ್ಲು. ಅಶ್ವಿನಿ ಅವ್ರು ಆಗಿರ್ಬೋದು, ಗಿಲ್ಲಿ ಆಗಿರ್ಬೋದು, ಹೋಗು 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 ಅಂತ ಹೇಳಿದ್ರು ಕೂಡ, ಮನೆಯವರೆಲ್ಲರೂ ಹೇಳಿದ್ರು ಕೂಡ ಆ ಕಡೆ ಸೈಲೆಂಟಾಗಿ ಸೈಡ್ ನಿಂತ್ಬಿಟ್ಲು. ಅಂದರೆ ಇನ್ನು ನೆಕ್ಸ್ಟ್ ವಾರ ಇಬ್ರು ಹೋಗ್ತಾರೋ 3 ಜನ ಹೋಗ್ತಾರೋ ಅದ್ರಲ್ಲಿ ರಕ್ಷಿತನೂ ಹೋಗೋದು ಗ್ಯಾರಂಟಿ ಅಂತ ಅನ್ಸುತ್ತೆ. ಯಾಕೆಂದರೆ ಈ ಕ್ಯಾಪ್ಟನ್ಸಿಗೆ ಆಯ್ಕೆ ಆಗಿದ್ರಲ್ಲಿ ಇಲ್ಲೇ ಗೊತ್ತಾಗೋಯ್ತಲ್ಲ, ಆಗಲೇ ಇಲ್ಲ. ಯಾಕೆ ಅಂತಂದರೆ ಆಕೆಗೆ ಸೈಡ್ ನಿಂತ್ಬಿಟ್ಲು. ನೀರು ಹಿಡ್ಕೊಳಕ್ಕೆ ಹೋಯ್ತು ಅಂತಂದರೆ ತಲೆಗೆ ಹಾಕಿರೋ ಸ್ಪಂಜಿಗೆ ಮೇಲ್ಗಡೆ ಪೈಪಿಂದ ಸ್ಪ್ರಿಂಗಲ್ಲಿ ಬೀಳ್ತಾ ಇರುವಂಥ ನೀರನ್ನ ಹೋಗಿ ತಲೆ ಕೊಟ್ಕೊಂಡು ಅದನ್ನ ನೀರು ಹಿಡ್ಕೊಂಡು ಆ ನೀರು ತೊಗೊಬಂದು ಒಂದು ಡಬ್ಬದಲ್ಲಿ ಬಕೆಟಲ್ಲಿ ತೊಗೊಬಂದು ನೀರು ಇಡಬೇಕು. ಅದರ ನೀರು ಯಾರು ಜಾಸ್ತಿ ಇರುತ್ತೋ ಅವ್ರು ಗೆಲ್ತಾರೆ ಅಂತ ಆಟ ಇದ್ದಿದ್ದು. ಆದರೆ ಈ ಥರ ಇರಬೇಕಾದ್ರೆ ಇವರು ಸ್ಪಂದನ, ರಾಶಿಕಾ ಮತ್ತು ಇನ್ನೊಬ್ರು ಯಾರು ಕಾವ್ಯ, ಇವರು 3 ಜನ. ಅದರಲ್ಲಂತೂ ರಾಶಿಕಾ ಅಂತೂ ಫುಲ್ಲು ಸಿಕ್ಕಾಪಟ್ಟೆ ರಾಕಾಗಿ ಆಡ್ತಿದ್ರು. ಎಲ್ಲರನ್ನೂ ತೆಳ್ಳೋದು, ಹೊಡೆದಾಕೋದು, ಅದು ಇದು ಮಾಡೋದು. ಅವ್ರಿಗೆಲ್ಲ ನೀರು ತುಂಬ್ಕೊಂಡಿರೋ ಅದು ಫೈನ್ ಆಟ ಚೆನ್ನಾಗಿತ್ತು. ನೀರು ತಗೊಂಡು ಇಡೋದಲ್ದೇ ಮಧ್ಯೆ ಪಾಸ್ ಕೊಟ್ಟಾಗ ನೆಕ್ಸ್ಟ್ ಹೋಗುವಾಗ ನೀರು ಬಕೆಟ್ ಯಾರು ಶೇರ್ ಮಾಡ್ಕೋಬೇಕು, ಈ ಸೇವ್ ಮಾಡಿ ಇಟ್ಕೊಳ್ಬೇಕು. ಎತ್ತಕ್ಕೆ ತಗೊಂಡು ಓಡಾಡ್ಕೊ ಹೋಗ್ತಿದ್ದಾರೆ. ಅವ್ರ ಬಕೆಟಲ್ಲಿ ನೀರಿರೋದನ್ನು ಕೂಡ ಯಾರು ಬೇಕಾದ್ರೂ ಚೆಲ್ಬಿಡ್ಬೋದಾಯ್ತು. ಆ ಥರ ಹಿಂಗೆ 2-3 ಟ್ವಿಸ್ಟ್ ಮಾಡಿದ್ರಿಂದ ರಕ್ಷಿತಾ ಪಾಪ ಚಿಕ್ಕ ಹುಡುಗಿ ಆಗಿದ್ರಿಂದ ಫಿಸಿಕಲಿ ಸ್ಟ್ರಾಂಗ್ ಇಲ್ಲದೇ ಇರೋ ಕಾರಣದಿಂದ ರಕ್ಷಿತಾ ಮೊದಲನೇ ಸುತ್ತಲೇ ಆಟದಿಂದ ಸೈಡ್ಗೆ ಉಳಿದ್ಬಿಟ್ಲು. ಇವರೆಲ್ಲರೂ ನೀರು ಹಿಡ್ಕತ್ತಿದ್ರೆ ಇವಳು ಸೈಡಲ್ಲೇ ನಿಂತಿರ್ತಿಲ್ಲ. ಅವ್ರು 3 ಜನ ಹಿಡ್ಕೊಂಡು ಬಂದಾದ್ಮೇಲೆ ಇವಳು ಹೋಗಿ ನಿಂತ್ಕತ್ತಿದ್ಲು. ಹಂಗಾಗಿ ಇವಳ ಕೈಲಿ ಆಗಲಿಲ್ಲ. ಹಂಗಾಗಿ ಅವಳನ್ನ ಮೊದಲನೇ ಸುತ್ತ ಆದ ತಕ್ಷಣವೇ ಆಟದಿಂದ ಅವ್ರನ್ನ ಹೊರಗುಳಿಸ್ಲಾಯಿತು. ರಕ್ಷಿತಾ ಈ ಆಟದಲ್ಲಿ ಫೈನಲ್ ಆಗಿ ಏನು ಆಡಕ್ಕೆ ಹೋಗಲಿಲ್ಲ. ಈಗ ಗೆಲ್ದಿರುವಂಥವ್ರು ಅಂತಂದರೆ ಸ್ಪಂದನ. ಎಲ್ಲರೂ ಕೂಡ ಗಿಲ್ಲಿ ಯಾರು ಮಾಳು ಬದಲು ಸ್ಪಂದನ ಹೋಗ್ಬೇಕಿತ್ತು ಅಂತ ಎಲ್ಲರೂ ಹೇಳ್ತಿದ್ರು. ಆದರೆ ಆಟದಲ್ಲೂ ಕೂಡ ಸ್ಪಂದನನೇ ಗೆದ್ಲು. ಆದರೆ ಸ್ಪಂದನನ ಉಳಿಸ್ಕೊಂಡ್ಕಿಂತ ಹೆಚ್ಚಾಗಿ ಗಿಲ್ಲಿ ಕಾವ್ಯನ ಉಳಿಸ್ಕೋಬೇಕಂತ ತುಂಬ ಸ್ಟ್ರಗಲ್ ಪಟ್ಟ. ಆದರೆ ಮನೆಯವರೆಲ್ಲರೂ ಮತ್ತು ನೀರನ್ನು ಕೂಡ ಜಾಸ್ತಿ ಸ್ಪಂದನನೇ ಕಲೆಕ್ಟ್ ಮಾಡಿದ್ರಿಂದ ಲಾಸ್ಟ್ ಕೊನೆ ಅಂತರದಲ್ಲಿ ಗಿಲ್ಲಿ ಏನೂ ಮಾಡೋಕ್ಕಾಗಲಿಲ್ಲ. ಮಹಾರಾಜ ಆದರೂ ಕೂಡ ತನ್ನ ಒಂದು ಫ್ರೆಂಡು ಅಂದರೆ ಕಾವ್ಯನ ಉಳಿಸ್ಕೊಳ್ಳೋದ್ರಲ್ಲಿ ವಿಫಲ ಆದ. ಆ ವಿಫಲ ಆಗೋದಕ್ಕೆ ಮನೆಯವರೆಲ್ಲರೂ ಕೂಡ ತಿರುಗಿ ಬಿದ್ದುಬಿಟ್ರು. ಅದರಲ್ಲೂ ರಘುವರಾಗಿರ್ಬೋದು, ಅಶ್ವಿನಿ ಅವರಂತೂ ಸಿಕ್ಕಾಬಟ್ಟೆ. ಧ್ರುವಂತಂತೂ ಒಂದು ರೀತಿ ಗಿಲ್ಲಿಗೆ ಕಿರಿಕ್ ಮಾಡೋಕ್ಕೆ ನಾನು ಇದ್ಬಿಡ್ತೀನಿ, ಇನ್ನು ಮುಂದೆ ಅವನು ಕೊಡ್ತೀನಿ ನೋಡಿ ಸರಿಯಾಗಿ ಅವಾಗ ಕೊಡ್ತೀನಿ, ನಾವು ಅವಾಗಿಂದ ಸುಮ್ಮನೆ ಇದ್ಬಿಟ್ಟು ತಪ್ಪಾಯಿತು, ನಾನೇ ಅಂತ ಅಂದ್ಕೊಂಡು ಅವ್ನು ಮೆರೀತಿದ್ನ ಅಂತೇಳಿ ಅಶ್ವಿನಿ ಅವ್ರ ಜೊತೆ ಮಾತಾಡೋದಂತೂ ಸ್ವಲ್ಪ ಓವರ್ ಆಯಿತು ಅನ್ಸುತ್ತೆ ನಿಜವಾಗ್ಲೂ ಕೂಡ. ಅಂದರೆ ತಾನು ಗೆಲ್ಲಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಗಿಲ್ಲಿನ ಸೋಲಿಸ್ಬೇಕು, ಗಿಲ್ಲಿ ಗೆಲ್ಲೋದನ್ನ ನಿಲ್ಲಿಸ್ಬೇಕು ಅನ್ನೋದೇ ಆತನ ಒಂದು ಹಠ ಆಗ್ಬಿಟ್ಟಿದೆ ಅಂತ ಅನಿಸುತ್ತೆ ನಿಜವಾಗ್ಲೂ ಕೂಡ. ನಿಜವಾಗ್ಲೂ ಗೊತ್ತಿಲ್ಲ, ಈಗ ಅಶ್ವಿನಿ ಅವ್ರನ್ನ ಏನೇ ತಪ್ಪು ಮಾಡ್ರು ಕೊನೆವರೆಗೂ ಉಳಿಸ್ಕೊಬತ್ತಿದ್ದಾರೆ. ಜೊತೆಗೆ ಈ ಧ್ರುವಂತ್ ಅವ್ರನ್ನ ಅವ್ನ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರು ಕೂಡ ಬಿಟ್ಕೊಡೋದನ್ನ ಇಲ್ಲೇ ಉಳಿಸ್ಕೊಬತ್ತಿರೋದು. ಬಿಗ್ ಬಾಸ್ನ ಏನು ಟ್ರಿಕ್ಸು ಅಂತ ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ. ಆದರೆ ಗಿಲ್ಲಿನ ಗೆಲ್ಲಕ್ಕೆ ಬಿಡ್ದಂಗೆ ನಾನು ರೆಡಿ ಆಗಿರ್ತೀನಿ ಅಂತ ಹೇಳ್ತಿರೋ ಧ್ರುವಂತ್ಗೆ ಜನ ಏನು ಹೇಳ್ತಾರೋ ಗೊತ್ತಿಲ್ಲ, ನೋಡಿದವ್ರು ಏನಂತಾರೋ ಗೊತ್ತಿಲ್ಲ. ನಿಜವಾಗ್ಲೂ ಕೂಡ ಗಿಲ್ಲಿ ಒಂದು ರೀತಿ ಅಸಹಾಯಕನಾದಂಗೆ ಆಗ್ಬಿಟ್ಟ ನಿಜವಾಗ್ಲೂ ಕೂಡ. ಯಾಕೆಂದರೆ ಕಾವ್ಯ ಒಂದು ಫೈನಲಿಸ್ಟ್ ಕರ್ಕೊಂಡು ಹೋಗ್ತೀನಿ ಅಂತ ಎಲ್ಲರ ಮುಂದೆ ಅನೌನ್ಸ್ ಮಾಡಿದ್ದ. ಆದರೆ ಈಗ ಏನಾಗ್ತಿದೆ ಅಂತಂದರೆ ಇವತ್ತು ಕಾವ್ಯ ವಿನ್ ಆಗಲಿಲ್ಲ. ಅದ್ರ ಬದಲು ಸ್ಪಂದನ ಫೈನಲಿಸ್ಟ್ಗೆ ಸೆಲೆಕ್ಟ್ ಆಗಿದ್ದಾರೆ. ನೋಡ್ಬೇಕು ಇನ್ನೂ ಒಂದು ಈ ವಾರ ಪೂರ್ತಿ ಇನ್ಯಾವ್ದಾರ ಗೇಮ್ಗಳಿಂದ ಸೆಲೆಕ್ಟ್ ಆಗ್ತಾರ, ಏನಾಗುತ್ತೆ, ಬಿಗ್ ಬಾಸ್ ಏನೇನು ಟ್ವಿಸ್ಟ್ ಕೊಡ್ತಾರೆ ನಿಜವಾಗ್ಲೂ ಗೊತ್ತಿಲ್ಲ. ನೋಡ್ತಾ ಇರಿ ಇದೇ ರೀತಿ. ನಿಜವಾಗ್ಲೂ ಕೂಡ ಏನು ರೀತಿ
ಅದರಲ್ಲೂ ಕೂಡ ಈ ಅಶ್ವಿನಿ ಅವ್ರನ್ನ ಮಹಾರಾಣಿಯಾಗಿ ಒಂದು ರೀತಿ ಯಾವುದೇ ಗೇಮಲ್ಲಿ ಪಾರ್ಟಿಸಿಪೇಟ್ ಮಾಡ್ದಂಗೆ ಬಿಡಿದ್ರೆ ಡೈರೆಕ್ಟಾಗೆ ಒಂದು ಕ್ಯಾಪ್ಟನ್ಸಿಗೆ ಆಯ್ಕೆ ಮಾಡಿಬಿಟ್ಟಿದ್ದು ಏನೋ ಗೊತ್ತಿಲ್ಲ ನಿಜವಾಗ್ಲೂ ಕೂಡ. ಆದರೆ ಗಿಲ್ಲಿ ಪದೇ ಪದೇ ಹೇಳ್ತಿದ್ದೆ, ನನ್ನಿಂದ ನಾನು ಬೇಡ ಅಂತಿರ್ಬೇಕಾದ್ರೆ ಯಾರು ಚೇಂಜ್ ಮಾಡ್ಬೋದಾಯಿತು, ನನ್ನಿಂದ ನೀನು ಆದೆ ಅಂತ ಅಷ್ಟೆಲ್ಲ ಏನು ಹೇಳಿದ್ರು ಕೂಡ ಗಿಲ್ಲಿ ಈ ಒಂದು ಪ್ರಯತ್ನದಲ್ಲಿ ಸೋತ ಅನಿಸುತ್ತೆ. ಅದಕ್ಕೆಲ್ಲ ಕಾರಣ ಇವ್ರ ಮನೇಲಿರೋ ಕೆಲವರ ಒಂದು ನಡವಳಿಕೆ ಅಂತ ಹೇಳ್ತಾ, ಇದುವರೆಗೂ ನಿಮಗೆ ಈ ವಿಡಿಯೋ ನೋಡೋದಕ್ಕೆ ಇಷ್ಟ ಆಯಿತು ಅಂತ ಅನ್ಕೋತೀವಿ. ನಿಮ್ಗೆ ಏನು ಅನ್ನಿಸ್ತು ಅನ್ನೋ ಕಮೆಂಟ್ ಮಾಡಿ. ಯಾರು ಫೈನಲ್ಲಿ ಹೋಗ್ಬೋದು ನಾಳೆ ನಡೆಯುವಂಥ ಗಂಡು ಮಕ್ಕಳ ಆಟದಲ್ಲಿ ಇರೋರು ಧ್ರುವಂತು ಮತ್ತು ಯಾರು ಧನುಷು ಮತ್ತು ರಘುವರು 3 ಜನ ಇದ್ದಾರೆ. 3 ಜನದಲ್ಲಿ ಯಾರು ಫೈನಲಿಸ್ಟ್ಗೆ ಸೆಲೆಕ್ಟ್ ಆಗ್ಬೋದು ಹೇಳಕ್ಕೆ ಗೊತ್ತಾಗಲ್ಲ. ಯಾಕೆ ಅಂತಂದರೆ ಏನು ಆಟ ಕೊಡ್ತಾರೆ ಅಂತ ಗೊತ್ತಿಲ್ಲ. ಯಾಕೆಂದರೆ ರಘುವರಂತೂ ಸ್ವಲ್ಪ ದಪ್ಪ ಸ್ಟ್ರಾಂಗ್ ಇರೋದ್ರಿಂದ ಓಡಾಡ್ಕೊಂಡು ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಇನ್ನು ಧ್ರುವಂತಂತೂ ಏನು ರಗಡಾಗಿ ಆಡ್ತಿದ್ದಾನೆ. ಇನ್ನು ಧನುಷ್ ಏನಾಗ್ತಾನೋ ಗೊತ್ತಿಲ್ಲ ನಿಜವಾಗ್ಲೂ. ಇವ್ರು 3 ಜನದಲ್ಲಿ ಯಾರು ಹೋಗಬೇಕು ನಿಮ್ಮ ಪ್ರಕಾರ ಫೈನಲಿಸ್ಟ್ಗೆ ಆಯ್ಕೆಯಾಗಿ ತಿಳಿಸಿ. ಥ್ಯಾಂಕ್ ಯು. ಇದೇ ರೀತಿ ಬಿಗ್ ಬಾಸ್ನ ಪ್ರತಿಯೊಂದು ಅಪ್ಡೇಟ್ಗೋಸ್ಕರ ನೋಡ್ತಾ ಇರಿ. ಥ್ಯಾಂಕ್ ಯು.